ಕಾಂಗ್ರೆಸ್ ಪಕ್ಷದ ಆರೋಪಗಳ ಬಗ್ಗೆ ಅನುಮಾನ ಮೂಡೋದು ಯಾಕೆ ಅಂದ್ರೆ ಸರ್, ಯಾವಾಗ ಅವಕಾಶ ಇರುತ್ತೆ ಅವಾಗ ಮಾತನಾಡೋದಿಲ್ಲ ಅಂತ ಹೇಳಿ. ಇವತ್ತು ಚುನಾವಣಾ ಆಯೋಗ ಕೂಡ ಅದನ್ನೇ ಹೇಳಿರೋದು. ಆ ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಚುನಾವಣೆ ನಡೆದು 1 ವರ್ಷ ಆಯ್ತಪ್ಪ, ಈ ವರ್ಷ ಬಂದ್ಬಿಟ್ಟು ಅನುಮಾನ ವ್ಯಕ್ತಪಡಿಸದೆ ಟೈಮಿಂಗ್ ಬಗ್ಗೆ ಅನುಮಾನ ಬರಲ್ವಾ ಜನರಿಗೆ, ವಿರೋಧ ಪಕ್ಷಕ್ಕೆ? ಕಾಂಗ್ರೆಸ್ನ ಈ ಆರೋಪಕ್ಕೆ ಚುನಾವಣಾ ಆಯೋಗ ಕೂಡ ಕಿಡಿಕಾರಿದೆ. ಮತದಾರರ ಪಟ್ಟಿಯನ್ನ ಎಲ್ಲಾ ಪಕ್ಷಗಳಿಗೆ ಲಭ್ಯ ಇರೋ ರೀತಿಯಲ್ಲೇ ನಾವು ಇಟ್ಟಿರ್ತೇವೆ, ಆಕ್ಷೇಪ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಆಗ ಒಂದೇ ಒಂದು ದೂರು ಬರಲಿಲ್ಲ, ಚುನಾವಣೆ ನಡೆದಾಗ್ಲೂ ದೂರು ಕೊಡ್ಲಿಲ್ಲ, ಚುನಾವಣೆ ರಿಸಲ್ಟ್ ಬಂದ ಮೇಲೂ ದೂರು ಕೊಡ್ಲಿಲ್ಲ. ಈಗ ಬಂದ್ಬಿಟ್ಟು ದೂರು ಕೊಡ್ತಿಲ್ಲ, ಆಚೆ ನಿಂತ್ಕೊಂಡು ದೂರ್ತಾ ಇದ್ದಾರೆ. ಅಂದ್ರೆ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡ್ತಿಲ್ಲ, ಆಚೆ ನಿಂತ್ಕೊಂಡ್ಬಿಟ್ಟು ಅಯ್ಯೋ ಅಕ್ರಮ ಅಂತ ಹೇಳಿ ಹೇಳಿಕೆ ನೀಡ್ತಿದ್ದಾರೆ ಕಾಂಗ್ರೆಸ್ನವರು. ಮಹಾರಾಷ್ಟ್ರದಲ್ಲಾಗಿದ್ದೇನು, ರಾಹುಲ್ ಗಾಂಧಿ ಅವರು ಹೇಳಿದ್ದೇನೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ. ಆಮೇಲೆ ಏನಾಯ್ತು ಅದು ಮುನೀರ್ ಸರ್ಗೂ ಗೊತ್ತಿದೆ, ಜನರಿಗೂ ಗೊತ್ತಿದೆ. ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಅವರಿಗೆ ಅಂಕಿ ಅಂಶಗಳ ಸಹಿತ ದಾಖಲೆ ಹೋಯ್ತು ಆಯೋಗದಿಂದ. ಅದಾದ್ಮೇಲೆ ಗಪ್ಚುಪ್, ಉತ್ತರವೇ ಇಲ್ಲ. ಈಗ ಬಿಹಾರ ಚುನಾವಣೆ, ಮೋಹನ್ ವಿಶ್ವ ಅವರು, ಪ್ರದೀಪ್ ಅವರು ಹೇಳ್ತಾ ಇದ್ದ ಹಾಗೆ ಅಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ಪರಿಷ್ಕರಣೆ. ಈಗ ಕರ್ನಾಟಕದ ಕಡೆ ಬೊಟ್ಟು ಮಾಡಿ 1 ವರ್ಷದ ಹಿಂದಾಗಿ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಿದ್ದಾರೆ. ಇದಕ್ಕೆ ಆಕ್ಷೇಪ ಅಂದ್ರೆ ಅಲ್ಲಿಗೆ ಚುನಾವಣೆಯಲ್ಲಿ ಗೆಲುವಾಯ್ತು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೋತು ಬಿಟ್ರು ಅಂತಂದ್ರೆ ಅಲ್ಲಿ ಅಕ್ರಮನೂ ಆಗತ್ತೆ, ಹಾಗೆ ಕಾನೂನು ಬಾಹಿರ ಚಟುವಟಿಕೆನೂ ಆಗತ್ತೆ, ಮೋಸನೂ ಆಗತ್ತೆ, ಎಲ್ಲವೂ. ಇದಕ್ಕೆ ಒಂದು ಉದಾಹರಣೆ ಯತೀಂದ್ರ ಅವರನ್ನು ಪ್ರಶ್ನೆ ಮಾಡಿದ್ರು ಇವತ್ತು ಮಾಧ್ಯಮ ಪ್ರತಿನಿಧಿಗಳು. ಮೈಸೂರಿನಲ್ಲೂ ಸೋಲಾಯ್ತಲ್ಲ ಸರ್ ಲೋಕಸಭೆಯಲ್ಲಿ, ಅಲ್ಲಾಗಿರ್ಲಿಲ್ವಾ ಅಕ್ರಮ, ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಬ್ಬರ ಪ್ರತಿಕ್ರಿಯೆ. ಮೈಸೂರ್ದು ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕರ್ತರುಗಳಾಗ್ಲಿ ಅಥವಾ ಯಾರಾಗ್ಲಿ ಆತರ ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳಿ ಯಾವುದೇ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಮೈಸೂರು ರಿಸಲ್ಟ್ಸ್ ಬಗ್ಗೆ ನಮಗೇನಂತ ಅನುಮಾನ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಹಲವಾರು ಕಾನ್ಸ್ಟಿಟ್ಯೂನ್ಸ್ ಎಲ್ಲ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ. ಸೊ ಅವ್ರು ಏನು ಅನುಮಾನ ವ್ಯಕ್ತಪಡಿಸಿದ್ರು ಈಗ ಅದಕ್ಕೆ ಪುಷ್ಟಿ ಸಿಕ್ಕಿದೆ. ಇಡೀ ದೇಶದ ಚುನಾವಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಹೌದು ನಾನು ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದವರು ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಕಪಿಪುಷ್ಟಿ ಇಟ್ಕೊಂಡು ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಚುನಾವಣೆಯಲ್ಲೂ ಕೂಡ ಅವರು ಎಲೆಕ್ಷನ್ ಕಮಿಷನ್ ಉಪಯೋಗಿಸಿಕೊಂಡು ಚುನಾವಣೆಗಳಲ್ಲಿ ಕೂಡ ಅಕ್ರಮ ಎಸಗುವಂತ ಪ್ರಯತ್ನ ಮಾಡ್ತಾರೆ. ಇದು ಬಹಳ ಗಂಭೀರವಾದಂತಹ ವಿಷಯ. ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು, ಇದ್ರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ನೋಡಿ. ಈಗ ಅವ್ರ ಹತ್ರ ಬಹುಶಃ ಸಾಕಷ್ಟು ಮಾಹಿತಿ ಸಂಗ್ರಹಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಗಿತ್ತು, ಬಿಹಾರಲ್ಲಿ ಯಾವ ರೀತಿ ಈಗ ಮಾಡ್ತಾ ಇದ್ದಾರೆ, ಮತ್ತು ಕರ್ನಾಟಕದಲ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಇಸಿ ಅವರು ಏನೇನು ಮಾಡಿದ್ದಾರೆ ಅಂತ ಮಾಹಿತಿ ರಾಹುಲ್ ಗಾಂಧಿ ಅವರ ಹತ್ರ ಇರೋದ್ರಿಂದನೇ ಅವರು ಹೇಳಿಕೆ ಕೊಟ್ಟಿರೋದು. ಸದ್ಯದಲ್ಲಿ ಏನೇನು ಮಾಹಿತಿ ಸ್ಪಷ್ಟ ವಿಷಯಗಳು ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದ ನಂತರ ಮುಂದೆ ಈಗ ಇಸಿ ಬಗ್ಗೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಇರೋದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಒಂದು ಮಾರಕ ಅಂತಾನೆ ಹೇಳಬೇಕು. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಈಗ ಮೈಸೂರಿನಲ್ಲಿ ಅಕ್ರಮ ಆಗಲಿಲ್ಲ, ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಅಕ್ರಮ. ಮುನೀರ್ ಅವರೇ, ನನಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇದೆ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಚುನಾವಣೆ ನಡೆದ ಸಂದರ್ಭದಲ್ಲಿ ಆ ಲೋಕಸಭಾ ಕ್ಷೇತ್ರದಲ್ಲಿ 8 ಮಂದಿ ಎಂಎಲ್ಎಗಳ ಪೈಕಿ 6 ಜನ ನಿಮ್ಮವರೇ ಅಪ್ಪ. ಅವ್ರ ಗಮನಕ್ಕೆ ಆಗ್ ಬರ್ಲಿಲ್ವಾ? ನಿಮ್ಮದೇ ಸರ್ಕಾರ ಇತ್ತು, ಅಧಿಕಾರಿಗಳು ನಿಮ್ ಕಂಟ್ರೋಲ್ ಅಲ್ಲಿ ಇದ್ರು, ಆ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ದೂರ್ ಕೊಡ್ಲಿಕ್ಕೆ ಅವಕಾಶ ಇತ್ತು ಚುನಾವಣಾ ಆಯೋಗದ ಕಡೆಯಿಂದ, ಆಗ ದೂರ್ ಕೊಡ್ಲಿಲ್ಲ. ಇವಾಗ ಬಂದ್ ಹೇಳಿದ್ರೆ ನಂಬೋದು ಹೇಗೆ? ನಾನು ಇದನ್ನ ಕಾಂಗ್ರೆಸ್ಸಿಗನಾಗಿ ಮಾತನಾಡೋದಕ್ಕಿಂತ ವಾಸ್ತವಕ್ಕೆ ಹತ್ತಿರವಾಗಿ ಒಬ್ಬ ಮತದಾನದಲ್ಲಿ ಮತದಾರ ಪ್ರಭುಗಳು ಅಂತ ಕರಿತೀವಿ. ಮತದಾನದ ಹಕ್ಕು, ಮತದಾನ ಅವನು ಮಾಡೋದಕ್ಕೆ ಅದಕ್ಕೆ ಮೌಲ್ಯನೇ ಇಲ್ಲ ಅಂತಾದಾಗ ಇದು ಮುಂದಿನ ದಿನಗಳಲ್ಲಿ ಘನಘೋರ ತಪ್ಪುಗಳನ್ನ ಮಾಡುವ ಮುನ್ಸೂಚನೆ. ಅದನ್ನ ಈವಾಗಲೇ ನಾವು ಎಲ್ಲರೂ ಸೇರಿ ತಿದ್ದದೇ ಹೋದ್ರೆ, ನೀವ್ ಹೇಳ್ತಾ ಇದ್ರಿ ಸೋತಾಗ ಹಾಗೇನಾ ಗೆದ್ದಾಗ ಹೀಗೇನಾ ಅಂತ. ಬಿಜೆಪಿ ಆಗ್ಲಿ ಅಥವಾ ಎಲೆಕ್ಷನ್ ಕಮಿಷನ್ ಆಗ್ಲಿ ಯಾರ ಮೇಲೆ ಆರೋಪ ಬರುತ್ತೆ ಅವ್ರು ಅಷ್ಟು ದಡ್ರ ಅಲ್ಲ ಅನ್ನೋದು ಒಂದು ಫಸ್ಟ್ ತಿಳ್ಕೋಬೇಕು. ಮತ್ತೆ ಕಾಂಗ್ರೆಸ್ ಚುನಾವಣೆ ಗೆದ್ದಾಗ ಸುಮ್ಮನೆ ಇರುತ್ತೆ ಅಂತ. ನಿಮಗೆ 2023ರ ಚುನಾವಣೆಗಿಂತ ಮುಂಚೆ ಚಿಲುಮೆ ಅಂತ ಒಂದು ಹಗರಣ NGO ಮಾಡಿ ನೀವು ನೆನಪಿದೆ ಅಂತ ಅನ್ಕೋತೀನಿ. ಏನು ಚಿಲುಮೆ ಏನ್ ಮಾಡ್ತಾ ಇತ್ತು? ಚಿಲುಮೆ ಯಾರು ರಿಲೇಟೆಡ್ ಆರ್ಗನೈಸೇಷನ್, ಅದು ಏನಕ್ಕೆ ಯಾರು ಪರ್ಮಿಷನ್ ಕೊಟ್ರು, ಅವ್ರು ಮಾಡಿರೋ ಕೆಲಸಗಳೇನು? ನಾನು RT ನಗರದ ಒಂದು ಬೂತಿನಲ್ಲಿ ಇರುವವನು. ನನ್ನ ಬೂತಿನಲ್ಲಿ 65 ವೋಟರ್ಸ್ ಅನ್ನ ಡಿಲೀಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಆ 65 ವೋಟರ್ಸ್ ಸಹ ಮೈನಾರಿಟಿ ರಿಲೇಟೆಡ್. 27 ಲಕ್ಷ ವೋಟರ್ಸ್ ಅನ್ನ ಬೆಂಗಳೂರಿನಲ್ಲೇ, ಅದು ಸ್ವಲ್ಪ ಬೇಗ ಗೊತ್ತಾಯ್ತು. ಆ ಯಾರೆಲ್ಲ MLA ಗೆ ಕಂಟೆಸ್ಟ್ ಮಾಡೋರಿದ್ರು ಅವ್ರ ಹಿಂದೆ ಬಿದ್ದು, ಎಲೆಕ್ಷನ್ ಹಿಂದೆ ಬಿದ್ದು, ಕಮಿಷನ್ ಹಿಂದೆ ಬಿದ್ದು ಅದನ್ನ ಎಡಿಷನ್ ಮಾಡಿದ್ರು. ಏನು ನಡೆದೇ ಇಲ್ಲ ಅಂತ ಹೇಳುವಂತದ್ದು ಇದೆಯಲ್ಲ, ಅದು ದೊಡ್ಡ ಸುಳ್ಳು. ಎರಡನೇದಾಗಿ ಮಹಾರಾಷ್ಟ್ರದಲ್ಲಿ ನಡೆದಾಗ ಅವ್ರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಿದ್ದಾರೆ, ನೀವು 5 ವರ್ಷ 4.5 ವರ್ಷಗಳಲ್ಲಿ 31 ಲಕ್ಷ ಎಡಿಷನ್ ಆಗಿದೆ.
ನೀವು ಕೊನೆಯ 6 ತಿಂಗಳಿಗೆ 41 ಲಕ್ಷ ಮತದಾರರ ಸಂಖ್ಯೆ ಸೇರಿದ್ದಾರೆ ಅಂತ ಹೇಳಿದ್ರೆ ಅದು ಮೂರ್ಖರನ್ನಾಗಿ ಮಾಡುವ ಪ್ರಯತ್ನ ಅಲ್ವಾ? ಇನ್ನೂ ಒಂದು ಕೇಳಿದ್ರು ರಾಹುಲ್ ಗಾಂಧಿ ಅವರು, ಓಕೆ ನೀವು ಹೇಳಿದ್ದೆ ಸರಿ ಅನ್ನೋದೇ ಆದ್ರೆ ಕೊನೆಯ 5 ಗಂಟೆಯಿಂದ 6 ಗಂಟೆ ಕೊನೆಯ ಹವರಿನ ವಿಡಿಯೋ ರೆಕಾರ್ಡಿಂಗ್ ಕೊಡಿ ಪೋಲಿಂಗ್ ಅಂತ. ಏನಕ್ಕೆ ಕೇಳಿದ್ರು ಅಂದ್ರೆ ಸಹಜವಾಗಿ 6 ಗಂಟೆಯಿಂದ ಕೊನೆಯ ಹವರಲ್ಲಿ ಗಂಟೆಗಳಲ್ಲಿ ಪೋಲಿಂಗ್ ಆಗುವಂತದ್ದು 1% 2% ಆಫ್ ಆ ವೋಟಿನ ಆ ಬೂತಿನ ವೋಟರ್ಸ್. ಆದ್ರೆ ಮಹಾರಾಷ್ಟ್ರದಲ್ಲಿ ಆಗಿರೋದು 8 ರಿಂದ 9% ಆ ಬೂತಿನ ಪೋಲಿಂಗ್ ಅವ್ರು ತೋರಿಸ್ತಾ ಇರೋದು 5 ಗಂಟೆಯ ಮೇಲೆ 6 ಗಂಟೆಯ ಮೇಲೆ ಲಾಸ್ಟ್ ಅವರ್ ಅಲ್ಲಿ. ಇದ್ರದ್ದು ವಿಡಿಯೋ ರೆಕಾರ್ಡಿಂಗ್ ಕೊಡಿ ಅಂತ ಹೇಳಿದ್ರೆ ಇವರು ಕಾನೂನನ್ನೇ ಬದಲಾಯಿಸ್ತಾರಲ್ಲ. ಗುಮ್ಮಕಾಯಿ ಕಳ್ಳ ಯಾರು ಅಂತ ಕೇಳಿದ್ರೆ ಹೆಗಲು ಮುಟ್ಕೊಂಡು ತರ ಮಾಡಿದಲ್ವ ಅವರು ಅಷ್ಟು ಪಾರದರ್ಶಕವಾಗಿದ್ದಿದ್ರೆ ಅವ್ರು ಅದನ್ನ ಕೊಡಬೇಕಾಗಿತ್ತಲ್ಲ. ಎರಡನೇದಾಗಿ ಪ್ರದೀಪ್ ಅವರೇ ಕೇಳ್ತಿದ್ದಾರೆ, ಕೇಳಿಲ್ಲ, ಉತ್ತರ ಕೊಡ್ತೀನಿ. ನಾನು ಆಗ್ಲೇ ಹೇಳಿದೆ, ಎಲ್ಲಾ ಪ್ರಯತ್ನಗಳು ಕರ್ನಾಟಕ ಎಲೆಕ್ಷನ್ ಅಲ್ಲಿ ನಡೆದಾಗ ನಾವುಗಳು ಎಲೆಕ್ಷನ್ ಗೆ 6 ತಿಂಗಳ ಮುಂಚೆನೆ ಚಿಲುಮೆ ಅನ್ನೋದನ್ನ ಹೊರಗಡೆ ಹಾಕಿದ್ವಿ. ನೀವು ಈ ತರ ಫೋರ್ಜರಿ ಮಾಡ್ತೀರಿ ಅಂತ ಹೇಳಿದ್ವಿ. ಆದ್ರಿಂದ ಕರ್ನಾಟಕದಲ್ಲಿ ಆ ಕೆಲಸ ಮಾಡಲಿಕ್ಕೆ ಅವರಿಗೆ ಭಯ ಆಯ್ತು. ಎರಡನೇದಾಗಿ ಮುಗಿಸ್ತೀನಿ ನಂದು. ಎರಡನೇದಾಗಿ ನಾವು ಕೊನೆಯ ಕ್ಷಣದ ಪೋಲಿಂಗ್ ಗುಜರಾತ್ ಎಲೆಕ್ಷನ್ ಅಲ್ಲಿ ಕೊನೆ ಅರ್ಧ ಗಂಟೆ ಇರಬೇಕಾದ್ರೆ 17 ಲಕ್ಷ ವೋಟರ್ಸ್ ಬಂದು ವೋಟ್ ಹಾಕಿದ್ರು. ಬೆಂಗಳೂರು ಗ್ರಾಮಾಂತರಕ್ಕೆ ಬನ್ನಿ ಸರ್, ಕಂಪ್ಲೇಂಟ್ ಯಾಕೆ ಬರಲಿಲ್ಲ? ಅನುಮಾನ ಅವಾಗ ಯಾಕೆ ಬರಲಿಲ್ಲ? ನಿಮ್ ಎಂಎಲ್ಎಗಳಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಅಧಿಕಾರಿಗಳಿಗೆ ಯಾಕೆ ಗೊತ್ತಾಗ್ಲಿಲ್ಲ? ನೋಡಿ, ಇನ್ನು ಅಧಿಕಾರಿಗಳ ಬಗ್ಗೆ ನೀವು ಮಾತಾಡ್ತೀರಿ. ಅಧಿಕಾರಿಗೆ ನೀವು ಪೋಸ್ಟಲ್ ವೋಟ್ ನ ಕೌಂಟ್ ಮಾಡಿ. ಪೋಸ್ಟಲ್ ವೋಟ್ ಹಾಕೋರು ಯಾರು? ಇದೇ ಅಧಿಕಾರಿಗಳು. ಪೋಸ್ಟಲ್ ವೋಟ್ ನ ರಿಸಲ್ಟ್ ನೋಡಿದಾಗ ನಿಮ್ಗೆ ಅಧಿಕಾರಿಗಳು ಯಾರ ಪರವಾಗಿರ್ತಾರೆ ಅನ್ನೋದು ಸಹಜವಾಗಿ ಗೊತ್ತಿರುವಂತದ್ದು. ಅದು ರಾಹುಲ್ ಗಾಂಧಿ ಅವರು ಹೇಳಿದ್ದು ಕಂಪ್ಲೀಟ್ ಆಗಿ ಡಾಟಾಗಳು ತಗೊಂಡು ಸಾಕ್ಷಿ ಸಮೇತ ಕೊಡ್ತೀನಿ ಅಂತ ಹೇಳಿದರೆ ಸಾಕ್ಷಿ ಕೊಡ್ತಾ ಇದ್ದಾರೆ. ಗಾಳಿಯಲ್ಲಿ ಗುಂಡೊಡೆಯ ಕೆಲಸ ಮಾಡಿಲ್ಲ. ಸ್ಟಡಿ ಮಾಡಿರೋದೇ ಇದೆ, ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳಿದ್ದಾರೆ. ಏನ್ ಗೊತ್ತಾ, ಉತ್ತರ ಭಾರತದಲ್ಲಿ ಈಗ ಒಂದ್ ನಿಮಿಷ ಸ್ಟಡಿ ಮಾಡಿರೋದ ಅಥವಾ ನಿಜವಾಗ್ಲೂ ಅಕ್ರಮ ಆಗಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಯಾಕಂದ್ರೆ ಸ್ಟಡಿಗೆ ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಸರ್ ಎಷ್ಟಿದೆ ಮಾಡಿದ್ದಾರೆ. ಅಕ್ರಮ ಅಂತ ಒಂದು ಮುಗಿಸ್ಬಿಡ್ತೀನಿ. ನಿಮಗೆ ಇನ್ನೂ ಎಲೆಕ್ಷನ್ ಕಮಿಷನ್ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಿಮಗೆ ಮಧ್ಯಪ್ರದೇಶದಲ್ಲಿ ಇವಿಎಂ ಮಷಿನ್ ಯಾರ ಕಾರಲ್ಲಿ ಸಿಕ್ತು ಅಂತ ಗೊತ್ತಾ? ಫೇಕ್ ವೋಟಿಂಗ್ ಎಷ್ಟು ಮಾಡಿದ್ರು ಗೊತ್ತಾ? ಫೋಕಸ್ ಮಾಡೋಣ. ಫೋಕಸ್ ಮಾಡೋಣ. ಇನ್ನೂ ಒಂದು ಇಂಪಾರ್ಟೆಂಟ್ ಆಂಗಲ್ ಇದೆ. ಬಿಜೆಪಿ ವಕ್ತಾರರು ಜೆಡಿಎಸ್ ವಕ್ತಾರರು ಅಭಿಪ್ರಾಯ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈಗ ಏನ್ ಗೊತ್ತಾ, ಮಹಾರಾಷ್ಟ್ರ ಆಗ್ಬೋದು, ಬಿಹಾರ ಆಗ್ಬೋದು, ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇವರು ಇಲ್ಲಿ ಕುತ್ಕೊಂಡು ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ, ರಾಹುಲ್ ಗಾಂಧಿನ ಕುತ್ಕೊಂಡು ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಕೋರ್ಟ್ಗೆ ಹೋದಾಗ ಇವರ ಯೋಗ್ಯತೆಗೆ ಒಂದೇ ಒಂದು ಸಾಕ್ಷಿ ಕೊಡೋದಕ್ಕಾಗಲಿಲ್ಲ. ಗಾಳಿಯಲ್ಲಿ ಗುಂಡು ಹೊಡೆದಿದ್ದ ಕೋರ್ಟ್ ಮುಂದೆ ಒಂದೇ ಸಾಕ್ಷಿ ಪ್ರೊಡ್ಯೂಸ್ ಕೇಳಿಸ್ಕೊಳ್ಳಿ. ಇವ್ರಿಗೆ ಬೀದರಲ್ಲಿ ಕಾಂಗ್ರೆಸ್ ಗೆದ್ದಾಗ ವಿಡಿಯೋ ರೆಕಾರ್ಡಿಂಗ್ ಬೇಡ, ಕಲಬುರಗಿಲಿ ಕಾಂಗ್ರೆಸ್ ಗೆದ್ದಾಗ ಕೇಳ್ತೀವಿ, ಚಾಮರಾಜನಗರದಲ್ಲಿ ಮಾದೇವಪ್ಪನ ಮಗ ಗೆದ್ದ ಕಾಂಗ್ರೆಸ್, ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಬೇಡ. ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಅವ್ರ ಸೊಸೆ ಗೆದ್ದಾಗ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಬೇಡ. ಅವ್ರಿಗೆ ಎಲ್ಲೆಲ್ಲಿ ಸೋತಿದ್ದಾರೆ ಗೊತ್ತಾ, ವಿಡಿಯೋ ರೆಕಾರ್ಡಿಂಗ್ ಬೇಕು. ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್, ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಾದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ ಈ 4 ತಾಲೂಕುಗಳಲ್ಲಿ ಕನಕಪುರದಂತ ಬಂಡೆ ಅಂತ ಇವರು ಹೇಳ್ಕೊಳ್ಳೋ ಡಿ.ಕೆ. ಶಿವಕುಮಾರ್ ಇನ್ಫ್ಲೂಯೆನ್ಸ್ ಅಧಿಕಾರಿಗಳ ಮೇಲೆ ಇಲ್ಲ ಅಂದ್ರೆ ಯಾರನ್ನ ನಗ್ತಾರೆ. ಇವರೇ ಅಧಿಕಾರದಲ್ಲಿ ಇದ್ರಲ್ರಿ 24ರಲ್ಲಿ, ಇವರೇ ಡಿಸಿಎಂ ಆಗಿದ್ದವರು, ಇವರವರೇ ಮುಖ್ಯಮಂತ್ರಿಗಳಾಗಿದ್ದವರು. ಇವ್ರ ಇನ್ಫ್ಲೂಯೆನ್ಸ್ ಇಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಇನ್ಯಾರು ಇನ್ಫ್ಲೂಯೆನ್ಸ್ ಇರುತ್ತೆ? ಇದು ಕಾಮನ್ ಸೆನ್ಸ್. ಇದು ಕಾಂಗ್ರೆಸ್ ಸಮಸ್ಯೆ ಕಾಂಗ್ರೆಸ್ ಸಮಸ್ಯೆ ಅಷ್ಟೇ. ನಾನು ಆಗ್ಲೇ ಹೇಳ್ದಂಗೆ ಆಯ್ತಲ್ಲ, ಅವ್ರಿಗೆ ಗೆದ್ದ ಮೇಲೆ ಇವಿಎಂ ನ ಬ್ಲೇಮ್ ಮಾಡ್ತಾ ಇದ್ರು. ಬಿಹಾರದಲ್ಲಿ ಹೊಸ ಅವತಾರ, ಇವಿಎಂ ಕತೆ ಮುಗಿತಲ್ಲ, ಯಾಕಂದ್ರೆ ಗೆಲ್ಲೋದಕ್ಕಿಂತ ಈಗ ಬಿಹಾರದಲ್ಲೂ ಗೆಲ್ಲೋದಕ್ಕಿಂತ ಮುಂಚೆನೆ ಬಿಹಾರಲ್ಲಿ ಇವಾಗ ಸೋಲಪ್ಪಿಟ್ಟಿದ್ದಾರೆ ಅಷ್ಟೇ. ಮಾಡ್ತಾ